ಮೈಸೂರಿನ ಮಾಜಿ ಸಂಸದರಾದ ಮಿಸ್ಟರ್ ಅವಿವೇಕಿ, ಮಿಸ್ಟರ್ ಅಯೋಗ್ಯ, ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ, ನಿನ್ನೆ ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರಿ. ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳಕ್ಕೆ ಸಮಾರಿ ನೀವು. ಅದನ್ನ ಮಾತಾಡೋದಕ್ಕಿಂತ ಮುಂಚೆ ವಿಜಯೇಂದ್ರ ಟ್ಯಾಕ್ಸು ಮಾತಾಡಬೇಕಲ್ಲ. ಆರ್ ಅಶೋಕ್ ಟ್ಯಾಕ್ಸು, ವಿಜಯೇಂದ್ರ ಟ್ಯಾಕ್ಸು, ಯತ್ನಾಳ್ ಟ್ಯಾಕ್ಸು, ಬಿಜೆಪಿ ಟ್ಯಾಕ್ಸು, ಮೋದಿ ಟ್ಯಾಕ್ಸು, ಅಮಿತ್ ಶಾ ಟ್ಯಾಕ್ಸು, BL ಸಂತೋಷ್ ಟ್ಯಾಕ್ಸು, ಪ್ರಹ್ಲಾದ್ ಜೋಶಿ ಟ್ಯಾಕ್ಸು. ಈ ಟ್ಯಾಕ್ಸ್ ಲ್ಯಾಬ್ಗಳೆಲ್ಲ ಮರ್ತೋದಂಗಿದ್ದೀರಾ ನೀವು. ಕರ್ನಾಟಕದ ರಾಜಕಾರಣದಲ್ಲಿ ಯತೀಂದ್ರಣ್ಣ ಅವರು ಒಂದು MLC ಆಗಿದ್ದಾರೆ. ಅದಾದ್ರೂ ನಿಮಗೆ ಪ್ರಜ್ಞೆ ಇದೆಯಾ ಇಲ್ವಾ? ಒಂದು MLC ಅಂದ್ರೆ ಅವ್ರ ಪರಿಮಿತಿಯಲ್ಲಿ ಅವರು ಶಿಫಾರಸ್ ಮಾಡ್ತಾರೆ, ಅವ್ರ ಪರಿಮಿತಿಯಲ್ಲಿ. ಯತೀಂದ್ರ ಸಾಹೇಬ್ರಿಗೆ ನಮ್ಮ ಹೈಕಮಾಂಡ್ MLC ಮಾಡಿರೋದು ಅವರು ಸಿದ್ದರಾಮಯ್ಯ ಸಾಹೇಬ್ರ ಮಗ ಅನ್ನೋ ಕಾರಣಕ್ಕಲ್ಲ, ಪಕ್ಷಕ್ಕೆ, ಪಕ್ಷದ ಸಂಘಟನೆಗೆ ಯತೀಂದ್ರ ಸಾಹೇಬ್ರ ಕೊಡುಗೆ ಇದೆ. ಆ ಕಾರಣಕ್ಕೆ ಅವ್ರನ್ನ MLC ಮಾಡಿದ್ದಾರೆ. ಅವ್ರ ಪರಿಮಿತಿಯಲ್ಲಿ ಅವ್ರ ತೀರ್ಮಾನ ತಗೊಂತಾರೆ. ನೀವು ಸುಮ್ಮನೆ ಬಾಯಿಗೆ ಬಂದಿದ್ದು ಬಡ್ಕೊಂತೀರಾ. ದಯವಿಟ್ಟು ಅದು ಆರ್ ಅಶೋಕ್ ಟ್ಯಾಕ್ಸು, ಯತೀಂದ್ರ ಅಂತೆಲ್ಲ ಮಾತಾಡ್ತಿದ್ರಲ್ಲ ನೀವು, ಅದೇನೋ ಆ ಟ್ಯಾಕ್ಸ್ ಇದ್ದೇಳಪ್ಪ. ನಮ್ಮ ಯತ್ನಾಳ್ ಟ್ಯಾಕ್ಸ್ ಬಗ್ಗೆ ಮಾತಾಡಪ್ಪ. ಬಿಜಾಪುರಲ್ಲಿ ನಮ್ಮ ಯತ್ನಾಳ್ ಅವ್ರು ಏನು ಟ್ಯಾಕ್ಸ್ ತಗೊಂತಾರೆ, ಆರ್ ಅಶೋಕ್ ಅವ್ರ ಟ್ಯಾಕ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಮಾತಾಡಿ ಪ್ರತಾಪ್ ಸಿಂಹ ಅವರೇ. ಮಂತ್ರಿ ಗ್ರೇಟರ್ ಬೆಂಗಳೂರು ಅಥಾರಿಟಿನ ಆರ್ ಅಶೋಕ್ ಅವರು ಅದೇನೋ ಬಿಜೆಪಿ ಅವರೆಲ್ಲ ಬಾಯ್ಕಾಟ್ ಮಾಡಿದ್ರಂತೆ. ಅಶೋಕ್ ಅಣ್ಣ, ನಿನಗೆ ದಮ್ ಇದ್ರೆ ಎಲೆಕ್ಷನ್ ಬಾಯ್ಕಾಟ್ ಮಾಡಬೇಕು. ನೀನು ಎಲೆಕ್ಷನ್ ಕ್ಯಾಂಡಿಡೇಟ್ನೇ ಹಾಕ್ಸ್ಬಾರ್ದು ಬಿಜೆಪಿಯಿಂದ. ನೀನ್ ಬಂದ್ಮೇಲೆ ಅದೇನೋ ಅದು ಯಾವಾಗ ಇನ್ನೊಂದು 15-20 ವರ್ಷಕ್ಕೆ ಅಧಿಕಾರಕ್ಕೆ ಬರ್ತೀರಂತಲ್ಲ, ಅವಾಗ ನೀವೇನಾದ್ರೂ ಮಾಡ್ಕೊಳ್ಳಿ GBನ. ಮಾನ ಮರ್ಯಾದೆ ಎಲ್ಲ ಬಿಜೆಪಿ ಅವ್ರಿಗೆ ಅಲ್ಲ ಸರ್. ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬದ ಬಗ್ಗೆ ಪದೇ ಪದೇ ಅವ್ರು ಟಾರ್ಗೆಟ್ ಮಾಡಿದ್ರೆ, ಅವಾಗ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬನ ತಂದ್ರು, ಈಗ ಯತೀಂದ್ರನ ತಂದು ಮಾತಾಡ್ತಿದ್ದಾರೆ. ಬಾಯಿ ಕಂಟ್ರೋಲ್ ಇಟ್ಕೋ ಪ್ರತಾಪ್ ಸಿಂಹ ಅವರೇ. ನೀವು ಎಷ್ಟು ಬಾಯಿ ಬಡ್ಕೊಂಡ್ರು ನಿಮ್ ಬಿಜೆಪಿ ಅವ್ರು ಕೇರ್ ಮಾಡಲ್ಲ. ವಿಜೇಂದ್ರ ನಿನ್ನ ಕಂಡ್ರೆ ಆಗಲ್ಲ, ಆರ್ ಅಶೋಕ್ ಅವ್ರು ನಿನ್ನ ಹತ್ರಕ್ಕೆ ಬಿಟ್ಕೊಳಲ್ಲ, ಯತ್ನಾಳಗ್ ನಿನ್ನ ಕಾಂಪಿಟೇಷನ್. ಯಾರು ನಿನ್ನ ಹತ್ರಕ್ಕೆ ಬಿಡ್ತಾರೆ? ಏನಾದ್ರೂ ಮಾತಾಡಿದ್ರೆ ಯಾರೂ ಬಾಯಿ ಬಿಡ್ತಿಲ್ಲ ಅಂತ. ನಿನ್ನಂತ ಅವಿವೇಕಿ, ಅಯೋಗ್ಯ ರಾಜಕಾರಣದಲ್ಲಿರೋದಕ್ಕೆ ನಾಲಾಯಕು. ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳು ಸಮ. ಮೈಂಡ್ ಯುವರ್ ಟಂಗ್ ಮಾತಾಡೋದಕ್ಕಿಂತ ಮುಂಚೆ. ಅದೇ ಮೇಡಮ್, ಅದೇ ಇನ್ನೊಂದು 20 ವರ್ಷಕ್ಕೆ ಅಧಿಕಾರಕ್ಕೆ ಬರ್ತಾರೆ, ನನ್ನ ನಂಬಿಕೆ ಇದೆ. 20 ವರ್ಷ ಆದ್ಮೇಲೆ ಬರ್ತಾರೆ. ಆಫ್ಟರ್ 20 years ವರೆಗೂ ನಾವು GBನ ಅಸ್ತಿತ್ವದಲ್ಲಿ ಇಡ್ತೀವಿ. 20-25 ವರ್ಷ ಆದ್ಮೇಲೆ ಆರ್ ಅಶೋಕ್ ಅವ್ರ ನೆಕ್ಸ್ಟ್ ಜನರೇಷನ್ ಅವ್ರ ಅಧಿಕಾರಕ್ಕೆ ಬಂದ್ಮೇಲೆ ನೋಡೋಣ. ಅಭಿವೃದ್ಧಿ ಅನ್ನುವಂತ ವಿಚಾರ ಮಾತಾಡ್ತಾರೆ ಬಿಜೆಪಿ. ನನ್ನ ಅಭಿವೃದ್ಧಿ ವಿಚಾರವಾಗಿಯೇ GBA ಸಭೆ ನಡೆದಿದ್ದಂತಹ ಬಾಯ್ಕಾಟ್ ಮಾಡೋ ಮೂಲಕ ಕ್ಷೇತ್ರದ ಜನಗಳಿಗೆ ಏನ್ ಹೇಳ್ತಾರೆ ಮೇಡಮ್? ಬಿಜೆಪಿ ಅವರಿಗೆ ಅವ್ರದ್ದು 1 point ಅಜೆಂಡಾ, ಏನಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು. ಅವ್ರ ಅಭಿವೃದ್ಧಿ ಬಗ್ಗೆ ಮೇಡಮ್ ಇವತ್ತು ಬಹಳಷ್ಟು ವಿಚಾರ ಮಾಡ್ತಾರಲ್ಲ. 4 ವರ್ಷ ಅವ್ರ ಕೈಯಲ್ಲಿ ಅಧಿಕಾರ ಇತ್ತಲ್ಲ, ಆ ಚೇಂಜಸ್ ತರಬಹುದಾಗಿತ್ತಲ್ಲ. ನಾವೇನ್ ನಿಲ್ಸಿರ್ಲಲ್ವಾ? ಅವ್ರ 4 ವರ್ಷದ ಸರ್ಕಾರ ಅದೊಂದು ರೀತಿ ಅಕ್ರಮ ಸಂತಾನದ ಸರ್ಕಾರ. 4 ವರ್ಷ. ಯಾಕೆಂದ್ರೆ ನಮ್ಮ ಕೂಸುಗಳನ್ನ ಕರ್ಕೊಂಡ್ಬಂದು ಅಲ್ಲೋಗಿ ಸರ್ಕಾರ ರಚಿಸಿದ್ರು. ಇವತ್ತು ಅಭಿವೃದ್ಧಿ ಬಗ್ಗೆ ಅವ್ರ ಕಾಳಜಿ ಇದ್ದಿದ್ರೆ ಬರಬೇಕಾಗಿತ್ತು. GBಗೆ ಬಂದು ಫೈಟ್ ಮಾಡಬೇಕಾಗಿತ್ತು. GBಗೆ ಬರಲ್ಲ, ಫೈಟ್ ಮಾಡಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ. ಏನಾದ್ರು ಮಾತಾಡಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದು, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡೋದು. ನೆನ್ನೆ ನಮ್ಮ ಪ್ರಿಯಾಂಕ್ ಸಾಹೇಬ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಪ್ರಗತಿ ಆಗ್ತಾ 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 ಒಂದು ನಗರ ಬೆಳೆಯುತ್ತೆ. ಇವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು 2nd place ಅಲ್ಲಿ ಇದ್ದೀವಿ. ಮೈಗ್ರೇಷನ್ ಜಾಸ್ತಿ ಆಗ್ತಿದೆ. ಬೇರೆ ಬೇರೆ ಸ್ಟೇಟ್ಸ್ ಇಂದ ಬಂದು ಬೆಂಗಳೂರಲ್ಲಿ ಬದುಕನ್ನು ಕಟ್ಕೊಂತಾ ಇದ್ದಾರೆ. ಜನಸಂಖ್ಯೆ ಹೆಚ್ಚಾಗ್ತಿದೆ. ಲ್ಯಾಂಡ್ ರಿಮೈನ್ಸ್ ದ ಸೇಮ್, ಪಾಪ್ಯುಲೇಷನ್ ಇನ್ಕ್ರೀಸಸ್ ಮೋರ್. ಇವತ್ತು ಜನಸಂಖ್ಯೆ ಜಾಸ್ತಿ ಆದಾಗ ವೆಹಿಕಲ್ ಪರ್ಚೇಸ್ ಜಾಸ್ತಿ ಆಗ್ತಿದೆ, ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ಇದರ ಅರ್ಥ ಪ್ರಗತಿ ಆಗ್ತಿದೆ ಅಂತ. ನಮ್ಮ ಸಾಹೇಬ್ರು ಅದನ್ನ ಹೇಳಿದ್ರೆ ಅದನ್ನ ಬಿಜೆಪಿಯವರು ಆರ್ ಅಶೋಕಣ್ಣ ಪ್ರೆಸ್ ಮೀಟ್ ಅಲ್ಲಿ ಏನೇನೋ ವ್ಯಾಖ್ಯಾನಿಸ್ತಾರೆ. ಅಶೋಕಣ್ಣ, ಯಾಕೆ ಪ್ರಿಯಾಂಕಾ ಸಾಹೇಬ್ರನ್ನ ಕಂಡ್ರೆ ನಿಮ್ಗೆ ಅಷ್ಟು ಭಯ ಆಗ್ತಿದೆ? ಪ್ರಿಯಾಂಕಾ ಸಾಹೇಬ್ರು ಈ ರಾಜ್ಯದ ಫ್ಯೂಚರ್. ಮರ್ತೋಗ್ಬೇಡಿ ಆರ್ ಅಶೋಕ್ ಅವರೇ.